ಕಾರ್ಯಕ್ರಮದಲ್ಲಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಕೆಪಿಸಿಸಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತೇವೆ. ಅದ್ರ ಜೊತೆನಲ್ಲಿ ಇನ್ನೊಂದಿದೆ ಸರ್, ಅನ್ಯತಾ ಭಾವಿಸಬಾರ್ದು. ಲೇಟಾಗಿ ಬಂದವರು ಫೈನ್ ಹಾಕೋ ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ನೀವು ಫೈನ್ ಎಷ್ಟು ದಯವಿಟ್ಟು ಯಾರು ಇದು ನೂಕಾಡಕ್ಕೆ ಹೋಗಬೇಡಿ. ಆಧಾರದ ಈ ಕಡೆ ಬನ್ನಿ ಸರ್, ದಯವಿಟ್ಟು ಆಧಾರದ ಈ ಕಡೆ ಬನ್ನಿ. ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ನನ್ನ ಹೃತ್ಪೂರ್ವಕವಾದಂತ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಇವತ್ತು ಜಿಲ್ಲೆಯಿಂದ ಮೂಲಮನೆಯಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಮಾಧ್ಯಮದ ಸ್ನೇಹಿತರೆ, ಪಕ್ಷಾಂತರ now it's almost a well accepted phenomena. ಜನ ಒಪ್ಕೊಳ್ಳೋಕೆ ಶುರು ಮಾಡಿದ್ದಾರೆ, ರಾಜಕೀಯ ಪಕ್ಷಗಳು ಜನ ಒಪ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಆದ್ರೆ ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ಪಕ್ಷಾಂತರಗಳನ್ನು ಮಾಡಿ ನನ್ನ ಮನಸ್ಸಿಗೆ ನೋವಾಗಿದೆ. ನಾನು ಪಕ್ಷಾಂತರ ಮಾಡಿರ್ತಕ್ಕಂಥದ್ದು ನನಗೆ ಮುಜುಗರ ತಂದಿದೆ, ನನ್ನ ಮನಸ್ಸಿಗೆ ನೋವಾಗಿದೆ. ನನ್ನನ್ನ ಇಷ್ಟಪಡ್ತಕ್ಕಂಥ ಜನ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಸದಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಜನ, ಮತ್ತೆ ನಮ್ಮ ನಾಯಕರುಗಳ ಮನಸ್ಸುಗಳಿಗೆ ಮತ್ತೆ ಜನತೆಗೆ ನಾನು ನೋವು ಮಾಡಿದ್ದೀನಿ. ಅದಕ್ಕಾಗಿ ನಾನು ಸಾರ್ವಜನಿಕವಾಗಿ ಇವತ್ತು ಅವ್ರ ಕ್ಷಮೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪಕ್ಷಾಂತರ ನಾನು ಯಾವತ್ತೂ ಕೂಡ ಏನಾದ್ರೂ ಅಧಿಕಾರ ತಗೊಂಡ್ಬಿಡ್ಬೇಕು ಅಂತ ಮಾಡಲಿಲ್ಲ, ಚುನಾವಣೆಗೆ ನಿಲ್ಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡಿದ್ದೆ ಅಷ್ಟೇ. ಆದ್ರೆ ಅದರಲ್ಲೂ ಕೂಡ ನಾನು ವಿಫಲನಾಗಿದ್ದೆ. ಆದ್ರೆ ಅಂತಿಮವಾಗಿ 10 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, 10 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ, 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ, ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ರಾಜ್ಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನನಗೇನಾದ್ರೂ ಕೂಡ ಒಂದು ಗುರುತನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಾನು 44 ಜನ, ಕೇವಲ 44 ಜನ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳು ನಾವಿವತ್ತು ನಮಗೆ ಅಲ್ಲಿ ದೆಹಲಿಯ ಮಟ್ಟದಲ್ಲೂ ಕೂಡ ಒಬ್ಬ ಲೋಕಸಭಾ ಸದಸ್ಯನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ಆದ್ರೆ ದುರದೃಷ್ಟವಶಾತ್ ನಾನು ನಿಲ್ಲಕ್ಕಾಗಲಿಲ್ಲ. ಹಾಗಾಗಿ ನಾನು ಪಕ್ಷಾಂತರ ಮಾಡಿದ ಆ ಒಂದು ತಪ್ಪಿನ ಅರಿವಾಗಿ ನಾನು ಪುನಃ ಐ ನೋ ನಾಟ್ ಮಚ್ ಆಕ್ಟಿವ್ ಪೊಲಿಟಿಕಲ್ ಕೆರಿಯರ್ ಇಸ್ ಲೆಫ್ಟ್ ಬಿಹೈಂಡ್ ಮೀ. ಅತ್ಯಂತ ಕ್ರಿಯಾಶೀಲವಾದಂತ ರಾಜಕಾರಣ ಜಾಸ್ತಿ ಇಲ್ಲ ಇನ್ನ. ಹಾಗಾಗಿ ಇರ್ತಕ್ಕಂಥ ನಮ್ಮ ರಾಜಕೀಯ ಬದುಕೇನಿದೆ ಅದನ್ನ ಯಾವ ಪಕ್ಷ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಿದೆ, ಯಾವ ಪಕ್ಷ ನನ್ನನ್ನು ಗುರುತಿಸಿದೆ, ಆ ಪಕ್ಷದಲ್ಲಿ ನಮ್ಮ ಉಳಿದಂತಹ ಸೇವೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೇನೆ. ನನ್ನನ್ನು ಅತ್ಯಂತ ಗೌರವದಿಂದ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರುಗಳಂತ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು, ಮಾನ್ಯ ರಾಜಣ್ಣ ಅವರು, ಮತ್ತೆ ವಾಸೂರ್ ಅವರು, ನಮ್ಮ ಶಾಸಕರ ಮಿತ್ರಗಳು, ಮತ್ತೆ ನಮ್ಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಮಾಜಿ ಶಾಸಕರುಗಳು, ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರುಗಳು, ನಮ್ಮ ಕಾರ್ಯದರ್ಶಿ ಎಲ್ಲರೂ ಕೂಡ ಇವತ್ತು ನನ್ನ ಅತ್ಯಂತ ಆತ್ಮೀಯವಾಗಿ ಗೌರವವಾಗಿ ನನ್ನನ್ನು ಬರಮಾಡ್ಕೊಂಡಿದ್ದಾರೆ. ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿ, ಸಾರ್ವಜನಿಕವಾಗಿ ಹೆಚ್ಚು ಜವಾಬ್ದಾರಿ ಇದೆ. ಹಾಗಾಗಿ ಮುಂದಿನ ದಿನಗಳಾದ್ರೂ ಕೂಡ ನಾವು ಏನಾದ್ರೂ ಲೋಪದೋಷಗಳಾಗಿದ್ರೆ, ತಪ್ಪುಗಳಾಗಿದ್ರೆ ಅದು ಸರಿಪಡಿಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಹೆಸರು ಮಾಡಿ ಉಳ್ಕೊಂಡ್ರೆ ಅದೇ ನಮ್ಮ ದೊಡ್ಡ ಆಸ್ತಿ. ಅದನ್ನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾನು. ಹಾಗಾಗಿ ಅದನ್ನೇನಾದ್ರೂ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಗಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ಬಹಳ ಋಣಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ. ನನ್ನನ್ನ ಬಹಳ ಅತ್ಯಂತ ಗೌರವದಿಂದ ನನ್ನ ಬರಮಾಡ್ಕೊಂಡಿದ್ದೀರಿ. ನಾನು ಪ್ರಾಮಾಣಿಕವಾಗಿ ಆ ಪಕ್ಷದಲ್ಲಿ ನನ್ನ ಮುಂದಿನ ಸಾರ್ವಜನಿಕ ಬದುಕನ್ನ ಕಳೆದು ಆ ಪಕ್ಷಕ್ಕೆ ಸೇವೆಯನ್ನು ಮಾಡ್ತೀನಿ. ತಮ್ಮೆಲ್ಲರೂ ಕೂಡ ನಾನು ಅನಂತ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಜಿಲ್ಲೆಯ ಮೂಲೆಯಿಂದ ಬಂದಿದ್ದೀರಿ. ತಮಗೂ ಕೂಡ ಮತ್ತೆ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಬಹುತೇಕ ಎಲ್ಲರೂ ಕೂಡ ನಮ್ಗೆ ಇವತ್ತು ಈ ಒಂದು ಸೇರ್ಪಡೆ ಆಯ್ತು, ನಾವೆಲ್ಲ ನಮ್ದು ಸಹಕಾರ ಮಾಡ್ತೀವಿ ಅಂತ ಅನ್ನೋ ಒಂದು ದೊಡ್ಡ ಮನಸ್ಸನ್ನ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸಿದ್ದರಾಮಯ್ಯ ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಂತ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರೆ, ಸಚಿವ ಮಿತ್ರರಂತ ರಾಜಣ್ಣವರೇ,
ವಾಸುರವರೇ, ಕಾರ್ಯಾಧ್ಯಕ್ಷರಾದಂಥ ಸರಿ ಮತ್ತು ಚಂದ್ರಪ್ಪನವರೇ, ಶಾಸಕರಾದಂಥ ನಂಜೇಗೌಡರು, ಡಾಕ್ಟರ್ ರಂಗನಾಥ್ ಅವರು, ವಾಸುರವರು, ಮಾಜಿ ಸಚಿವರು, ವೆಂಕಟಣ್ಣಪ್ಪನವರು, ಶಫಿ ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ನಾವೆಲ್ಲ ಮುದ್ದನ್ಮೇಗೌಡರನ್ನ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸಂತೋಷದಿಂದ ಬರಮಾಡ್ಕೊಂಡಿದ್ದೇವೆ. ನನಗೆ ಒಂದು ಘಟನೆ ನೆನಪು ಬರ್ತದೆ. ನಾನು ಭಾಷಣ ಇಲ್ಲೇನು ಜಾಸ್ತಿ ಮಾತಾಡುವಂಥದ್ದೇನಿಲ್ಲ. ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ರಮೇಶ್ ಚಿನ್ನಿತಾಲ್ ಅವರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು. ಅವರು ಶಾಸಕರಾಗಿದ್ರು, ಮಂತ್ರಿ ಇರ್ಲಿಲ್ಲ. ಅವರು ಇದು MP ಇರ್ಲಿಲ್ಲ, ಶಾಸಕರಾಗಿದ್ರು. ತಮಿಳುನಾಡು ಕೇರಳ ಇದ್ರು. ನಾವೆಲ್ಲ ಒಂದು ದೊಡ್ಡ ಸಮಾವೇಶಕ್ಕೆ ಹೋಗಿದ್ದು. ನಾನು, ವಿನಯ್ ಕುಮಾರ್, ಇನ್ನು ಬಹಳ ಜನ ಎಲ್ಲ, ಕೆಂಚೇಗೌಡರು, ನಾವೆಲ್ಲ ಅವಾಗೆಲ್ಲ ಹೋಗಿದ್ದು. ಹೋದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಇಂಥ ಒಂದು ಕಾನ್ಫರೆನ್ಸ್ ಹಾಲು, ಟಾಲ್ಕಟಾರ ಸ್ಟೇಡಿಯಂ, ಅಲ್ಲಿ ಎಲ್ಲ ಒಂದು ದೊಡ್ಡ ಒಂದು ಸಭೆ, ಭಾರತ ಮಟ್ಟದ ಸಭೆ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಯೂತ್ ಕಾಂಗ್ರೆಸ್, ಮೇನ್ ಕಾಂಗ್ರೆಸ್ ಅಲ್ಲ, ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು, ನಾವೆಲ್ಲ ಇಡೀ ರಾಜ್ಯದ ಉದ್ದಕ್ಕೂ ಹೋಗಿದ್ರು. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಆಗ ರಾಜೀವ್ ಗಾಂಧಿ ಅವರು. ಆಗ ಏನಾಯ್ತು, ಒಂದು ಪದ್ಧತಿ ಏನಪ್ಪಾ ಅಂದ್ರೆ, ಆ ಹೋದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೋ ಅವತ್ತೇನೋ ಸಾಯಂಕಾಲ ಪ್ರತಿ ರಾಜ್ಯದ ಪ್ರತಿನಿಧಿಗಳನ್ನ ಪ್ರಧಾನಮಂತ್ರಿಗಳು, ಅವರು ACC ಅಧ್ಯಕ್ಷರು, ಅವರೆಲ್ಲರನ್ನು ಕೂಡ ಭೇಟಿ ಮಾಡಿ ಏನಾದ್ರು ಅಹವಾಲಿದ್ರೆ ಕೇಳ್ಕೊಂಡು ಒಂದು ಫೋಟೋ ತೆಗೆಸುವಂತ ಒಂದು ಸಂದರ್ಭ. ನನ್ನ ಹತ್ರ ಯುವ ಫೋಟೋ ಇದೆ, ನನ್ನ ಹತ್ರ ಫೋಟೋ ಇದೆ. BT ಅವರೆಲ್ಲ ಇದ್ರು, ಅವರೆಲ್ಲ ಬಾಲಾಜಿ ಇವರೆಲ್ಲ ಇದ್ರು. ಇನ್ನ ಫೋಟೋಗಳನ್ನ ಕಣ್ಗೆ ಕಾಣ್ತಾ ಇದೆ, ನನ್ನ ಮೇಲೆ ಫೋಟೋ ಇದೆ. ಆಗ ನಾವೆಲ್ಲ ಸೇರಂತ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು, ಈ ಸಮಾವೇಶ ಮಧ್ಯ 11 ಗಂಟೆ ರಾತ್ರಿ ಆಗೋಯ್ತು. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ರಾಜೀವ್ ಗಾಂಧಿ ಅವರು ಹೋಗ್ತಾ ಇಲ್ಲ, ಲೇಟ್ ಆಯ್ತು. ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ. ಆ ಜನತಾ ದರ್ಶನ ಸ್ವಲ್ಪ ಟೈಮ್ ನ ಫಿಕ್ಸ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಕೂಡ, ನಮ್ಮ ಚೀಫ್ ಮಿನಿಸ್ಟರ್ ಹೆಂಗೆ ಜನತಾ ದರ್ಶನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದಾರೋ ಹಂಗೆ ತಿಂಗಳಿಗೊಂದ್ಸತಿ, 2 ತಿಂಗಳಿಗೊಂದ್ಸತಿ ಪ್ರೈಮ್ ಮಿನಿಸ್ಟರ್ ಕೂಡ ಪಬ್ಲಿಕ್ ನ ಮೀಟ್ ಮಾಡೋಂತ ಒಂದು ಪದ್ಧತಿ ನಂಬರ್ 1 ಸಫ್ದರ್ಜಂಗ್ ಲೈನ್ ಅಲ್ಲಿ ಆ ಒಂದು ಪದ್ಧತಿ ಇತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಅದಾದ ಮೇಲೆ ಇವರು ರಾಜೀವ್ ಗಾಂಧಿ ಅವರು ಆದ್ಮೇಲೆ 7 ರೇಸ್ ಕೋರ್ಸ್ ರೋಡ್ಗೆ ಶಿಫ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಈ ದೇಶದಲ್ಲಿ ಒಂದು ದೊಡ್ಡ ಭದ್ರತೆ ವಿಚಾರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಆದಾಗ, ಇಂದಿರಾ ಗಾಂಧಿ ಅವರು ಸತ್ತಾಗ ಒಂದು ದೊಡ್ಡ ವ್ಯಾಪಕವಾದಂತ ಒಂದು ಬಿಗಿ ಭದ್ರತೆ ಪ್ರಾರಂಭ ಆಗಿತ್ತು. ಸೊ ನಾವೆಲ್ಲ ಬೆಳಗ್ಗೆ ಹೋದೋ ಪ್ರೈಮ್ ಮಿನಿಸ್ಟರ್ ಮನೆಗೆ ಮೀಟಿಂಗ್ ಮಾಡ್ಬೇಕು ಅಂತ. ನಮ್ಗೆಲ್ಲ ಕ್ಯೂ ಅಲ್ಲಿ ಚೆಕ್ ಮಾಡಿ ಆಲ್ಫಾಬೆಟಿಕ್ ಆರ್ಡರ್, ಅಸ್ಸಾಮು, ಆಂಧ್ರ ಹಿಂಗೆಲ್ಲ ಒಂದ್ ಕಡೆಯಿಂದ ಮಾಡಿ, ನಮ್ದು 8ನೇದು 9, ನಮ್ದು ಕೇರಳ ಅಕ್ಕಪಕ್ಕ ಇದೆಲ್ಲ ಕೂಡ ಒಟ್ಟಿಗೆ ಹೋದು. ಕಾಶ್ಮೀರ ಅವರು ನಾವೆಲ್ಲ 3 ಜನ ಒಟ್ಟಿಗಿದ್ದು ಎಲ್ಲ ಕ್ಯೂ ಹೋಗಿ ನಿಂತಿದ್ದು. ಕ್ಯೂ ಎಲ್ಲ ನಿಂತ್ಕೊಂಡು ಒಬ್ರು ಆದ್ಮೇಲೆ ಫೋಟೋಗಳು, ಅರ್ಜಿಗಳು ಕೊಡೋದು, ಮತ್ತೊಂದು ಕೊಡೋದು, ಪ್ರೈಮ್ ಮಿನಿಸ್ಟರ್ ಜೊತೆ ಫೋಟೋ ಇಡ್ಸ್ಕೊಳ್ಳೋದು. ಇದೆಲ್ಲ ಒಂದು 50 ಜನ, 60 ಜನ, 70 ಜನ ಡೆಲಿಗೇಷನ್ ಇದ್ದು. ನಾವೆಲ್ಲ ಡೆಲಿಗೇಷನ್ ಇದ್ದಂತ ಸಂದರ್ಭದಲ್ಲಿ ಕೊನೆಗೆ ನಾವು ಎಂಟರ್ ಆಗ್ತಿದ್ದಂಗೆ ಇನ್ನೇನು ನಮ್ದು ಕರ್ನಾಟಕದ ಇದು ಬಂತು, ಇನ್ನೇನು ನಾವು ಹೋಗ್ಬೇಕು. ಒಂದು 11 ಗಂಟೆ ಆಗಿತ್ತು, ಬೆಳಗ್ಗೆ 9-9:30 ಶುರು ಆಗಿತ್ತು. 11 ಗಂಟೆ ಹತ್ರ ಇದಕ್ಕಿದ್ದಂಗೆ ನಮ್ಮ ಇದು ಸ್ಟಾಪ್ ಆಗ್ಬೇಕು, ನಮ್ಮ ಕ್ಯೂ ನಿಂತೋಯ್ತು. ಆಮೇಲೆ ಬಾಕ್ಲಲ್ಲಿ ಒಬ್ರು ಹಿರಿಯರೊಬ್ರು, ಬಹಳ ಮುತ್ಸದಿ ಒಬ್ರು ನಾಯಕರು, ಅವರು ಕಾರ್ನಲ್ಲಿ ಬಂದು ಹಿಡಿತಾ ಇದ್ರು. ಅವ್ರು ನೋಡ್ಬಿಟ್ಟು ಕೆಲವು ಸೆಕ್ಯೂರಿಟಿ ಅವರೆಲ್ಲ ಓಡೋದ್ರು ಅವ್ರ ಹತ್ರಕ್ಕೆ. ಆಮೇಲೆ ರಾಜೀವ್ ಗಾಂಧಿ ಅವರು ಅಲ್ಲಿ ಫೋಟೋ ತಗೋತಾ ಇದ್ರು, ಕೇರಳ ಅವ್ರದ್ದೇನೋ ಫೋಟೋ ತಗೋತಾ. ಆಮೇಲೆ ನಮ್ದು ಕರ್ನಾಟಕ ಆಯ್ತು. ಅವರು ಬಂದು ಕಿವಿಲಿ ಹೇಳಿದ್ರು, ಇಂಥವ್ರು ಯಾರೋ ಬಂದಿದ್ದಾರೆ ಅಂತ. ಅವರು ತಕ್ಷಣ ನಮ್ಮನ್ನು ನಿಲ್ಲಿಸ್ಬಿಟ್ಟು ನಾವೆಲ್ಲ ಹೋಗಿ, ನಾವು ಅಷ್ಟೊತ್ತಿಗೆ ಹೋಗಿ ಅವ್ರು ಕೇರಳ ಆದ ತಕ್ಷಣ ನಾವೆಲ್ಲ ಹೋಗಿ ಸ್ಟೇಜ್ ಕೂತ್ಕೊಂಡು ನಮ್ಮ ಫೋಟೋಗೆ ಇಟ್ಕೊಂಡು ಕೂತಿದ್ದೋ. ಆಮೇಲೆ ಅವರು ಒಳಗಡೆ ಹೋಗ್ಬಿಟ್ರು ರಾಜೀವ್ ಗಾಂಧಿ ಅವರು. ಹೋದ ತಕ್ಷಣ ಕೊನೆಗೆ ಒಂದು 15 ನಿಮಿಷ ಆದ್ಮೇಲೆ ಅವ್ರು ವಾಪಸ್ ಬಂದ್ರು. ಒಬ್ರು ಹಿರಿಯರನ್ನ ಕರ್ಕೊಂಡು ಹೋದ್ರು. ಹಿರಿಯರನ್ನ ಕರ್ಕೊಂಡು ಹೋದಾಗ ಕೊನೆಗೆ
ವಾಪಸ್ ಬಂದ ತಕ್ಷಣ ನಾವು ಕೇಳ್ದವ್ರನ್ನ ರಾಜೀವ್ ಗಾಂಧಿ ಅವರು ಏನಿದು, ಯಾಕೆ ಬಂದ್ರು, ಯಾರು ಬಂದಿದ್ದವ್ರು, ಏನು ಅಂತ. ಇಲ್ಲ, ಅವರು ನಮ್ಮ ತಾಯಿ ಜೊತೆ, ನಮ್ಮ ತಂದೆ ಜೊತೆ, ನಮ್ಮ ತಾತನ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಅವರು ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು, ನಮ್ದೇ ಇದು ಉಪ ಪ್ರಧಾನಮಂತ್ರಿ ಆಗಿದ್ದರು. ನಮ್ದೇ ಅವ್ರದೇ ಆದಂತಹ ರಾಜಕೀಯ ಭಿನ್ನಾಭಿಪ್ರಾಯದಿಂದ ನಮ್ಮಿಂದ ದೂರ ಹೊರಟೋಗಿ ಜಗಜೀವನ್ ಕಾಂಗ್ರೆಸ್ ಅಂತ ಅವರು ಕಟ್ಕೊಂಡಿದ್ರು. ಈಗ ನನ್ನ PA ಗಳಿಗೆಲ್ಲ ಬಹಳ ಟ್ರೈ ಮಾಡಿದ್ರಂತೆ ನನ್ನ ಅಪಾಯಿಂಟ್ಮೆಂಟ್ಗೆ. ನನ್ನ PA ಗಳು ಯಾರು ತಿಳಿಸ್ಲಿಲ್ಲ, ನನಗೆ ತಿಳಿಸ್ಲಿಲ್ಲ, ಇವ್ರ ಅಪಾಯಿಂಟ್ಮೆಂಟ್ ಕೇಳಿದಾರೆ ಅಂತ ತಿಳಿಸ್ಲಿಲ್ಲ. ಇಲ್ಲ, ಅವರು ಯಾರೋ ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇವತ್ತು ಜನತಾ ದರ್ಶನ ಇತ್ತು ಅಂತೇಳಿ ಬಂದಿದ್ದಾರೆ. ಅವತ್ತು ನೀವು ನೋಡಿದ್ರೆ ನೀವೆಲ್ಲ ಯುವಕರಿದ್ದೀರಿ. ಕೊನೆಗೆ ಏನು ಅಂತ ಏನು ವಿಚಾರ ಅಂತ ಕೇಳಿದ್ರೆ, ಇಲ್ಲ ಅವ್ರು ಹೇಳಿದ್ರು ಏನೋ ಒಂದು ಡಿಫ್ರೆನ್ಸ್ ಬಂದ್ಬಿಡ್ತು, ನಮಗೂ ನಿಮ್ಮ ತಾಯಿಗೂ ಡಿಫ್ರೆನ್ಸ್ ಬಂದ್ಬಿಡ್ತು, ಎಮರ್ಜೆನ್ಸಿ ಕಾಲದಲ್ಲಿ ನಾನು ಬೇರೆ ಹೋಗ್ಬಿಟ್ಟೆ, ಆದ್ರೆ ನಾನು ಈ ತರ ಒಂದು ಬೇರೆ ಪಾರ್ಟಿ ಕಟ್ಟಿದೆ, ಇವತ್ತು ಮತ್ತೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ನಾನು ಇಲ್ಲಿ ಏನು ನನಗೇನು ಇನ್ನ ಶಕ್ತಿ ಇಲ್ಲ, ನಾನು ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ, ನಾನೊಬ್ಬ ಕಾಂಗ್ರೆಸ್ ಅವನು, ಕೊನೆಗೆ ನಾನು ಸಾಯಕ್ಕಿನ ಮುಂಚಿತವಾಗಿ ನಾನು ಯಾವ ಅಧಿಕಾರಕ್ಕೆ ಬರಲಿಲ್ಲ, ನಾನು ಸಾಯಕ್ಕಿನ ಮುಂಚಿತವಾಗಿ ಒಬ್ಬ ಕಾಂಗ್ರೆಸ್ಗೆ ನಾನು ಸಾಯಬೇಕು, ಅದಕ್ಕೆ ನಾನು ಬಂದು ನಿಮ್ಮ ಮನೆ ಹೇಳಿ ಬಾಬು ಜಗಜೀವನ್ ರಾಮ್ ರವರು ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ. ರಾಷ್ಟ್ರಕ್ಕೆ ಸಂವಿಧಾನ ತಂದು ಕೊಟ್ಟ ಈ ಧ್ವಜವನ್ನ ಮುದ್ದನ್ಮೇಗೌಡರು ಹಾಕೊಳಕ್ಕಾಗಲ್ಲ, ಬಿಜೆಪಿಲಿ ಜನತಾದಳದವರು ಹಾಕೊಳಕ್ಕಾಗಲ್ಲ, ನೀವು ಮಾತ್ರ ಹಾಕೊಳ್ಳಕ್ಕೆ ಸಾಧ್ಯ. ನನಗೆ ನನ್ನ ಹತ್ರ ಮುದ್ದನ್ಮೇಗೌಡರು, ರಾಜಣ್ಣವರು, ವಾಸು, ಅನೇಕ ಸ್ನೇಹಿತರೆಲ್ಲ ಬಂದು ಮಾತಾಡಿದ್ರು, ಅಧ್ಯಕ್ಷರು ಚರ್ಚೆ ಮಾಡಿದ್ದೇವೆ. ನಮ್ಗೇನಿಲ್ಲ, ನಮ್ಗೆ ಪಕ್ಷ ಮುಖ್ಯ, ವ್ಯಕ್ತಿಗಿನ್ನ ನಮ್ಗೆ ಪಕ್ಷ ಮುಖ್ಯ. ನಮ್ಗೆ ಏನೇ ನೋವಾಗಿರ್ಲಿ, ಏನೇ ಮಾತಾಡಿರ್ಲಿ, ಅವೆಲ್ಲ ಗೌನ. ಈ ಪಕ್ಷಕ್ಕೆ, ಈ ಪಕ್ಷದ ನಾಯಕತ್ವಕ್ಕೆ, ಈ ಸಂವಿಧಾನಕ್ಕೆ ನಾವ್ ಯಾರು, ಈ ಪಕ್ಷಕ್ಕೆ ಎಂತೆಂತ ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿದಂತ ತ್ಯಾಗ,